ಲೋಕ ಇಸ್ಕೋಣ ಹೀರೋ ಬರ್ತಾರೆ. ಒಂದು ನಿಮಿಷ ಸರ್, ಒಂದು ನಿಮಿಷ ಹಿಂದೆ ಬಂದ್ಬಿಡಿ ಸರ್. ಆರಾಮ್ ಬರ್ತಾರೆ. ಒಂದು ನಿಮಿಷ ಹಿಂದೆ ಸರ್, ಇನ್ನೊಂದು ಬನ್ನಿ ಬ್ಲಾಕ್ ಮಾಡಬೇಡ, ಮುಂದೆ ಬನ್ನಿ ಆರಾಮ್. ಇವತ್ತು ವಿಚಾರಣೆಗೆ ಸರ್, ನನಗೆ ನಿನ್ನೆ ನೋಟಿಸ್ ಕೊಟ್ಟಿದ್ದು ನಾಳೆ ಬರೋಕ್ಕೆ. ನನಗೆ ನಾಳೆ ಪರ್ಸ್ನಲ್ ವಿಚಾರ ಇರೋದ್ರಿಂದ ನನಗೆ ಯಾವುದೇ ಥರ ಭಯ ಇಲ್ಲ. ಏನು ವಿಚಾರ ಇದೆ ಮಾತಾಡಬೇಕು ಕರೆದ್ರು, ಏನು ನನಗೆ ಕ್ಲಾರಿಫಿಕೇಷನ್ ಕೇಳಿದ್ರು, ಅದನ್ನು ಬರ್ಕೊಂಡು ಬಂದಿದ್ದೀನಿ. ಯಾವುದೇ ಥರವಾದಂಥ ಏನು ನನ್ನ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇಲ್ಲ. ನನಗೆ ಅವನು ಪರಿಚಯ ಇದ್ದಾನೆ ಅಂತ ಅವರು ನಮಗೆ ಪರಿಚಯ ಇದ್ದಾರೆ. ಅವ್ರ ಬಗ್ಗೆ ಕೇಳಿದ್ರು, ನಿಮ್ಗೆ ಹೆಂಗೆ ಪರಿಚಯ, ಎಲ್ಲಿ ಅಂತ ಅಷ್ಟೇ ಮುಗಿದೋಯ್ತು. ಅದು ಬರ್ಕೊಟ್ಟು ಬಂದಿದ್ದೀನಿ. ನಿಮಗೆ ಹೆಂಗೆ ಪರಿಚಯ? ಅದ್ರ ಬಗ್ಗೆ ನಾನು ಆಲ್ರೆಡಿ 1000 ಸರಿ ಟಿ ವಿಯಲ್ಲಿ ಹೇಳಿದ್ದೀನಿ. ನನ್ನ ತಮ್ಮನಿಗೆ ಅವ್ರದ್ದು ಫ್ರೆಂಡು, ಅದ ರೀತಿ ನನ್ನ ಪರಿಚಯ. ಬಾಕಿ ಇರೋದು ಇನ್ವೆಸ್ಟಿಗೇಷನ್ ಮುಗಿಯುತ್ತೆ, ನಿಮಗೆ ಗೊತ್ತಾಗುತ್ತೆ ನನ್ನ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅಂತ. ನನಗೆ ಯಾವುದೇ ಥರವಾದಂಥ 1% ಕೂಡ ಭಯ ಇಲ್ಲ. ಇದರಲ್ಲಿ ನಂದು ಏನೂ ಇನ್ವಾಲ್ವ್ಮೆಂಟ್ ಇಲ್ಲ. ಒಂದಿನ ಮುಂಚೆ ಬಂದಿದ್ದೀನಿ, ನಾಳೆ ಕೊಟ್ಟಿರೋ ನೋಟಿಸ್ಗೆ ಇವತ್ತೇ ಬಂದಿದ್ದೀನಿ. ಸರ್, ಮತ್ತೆ ಈ ಕೇಸಲ್ಲಿ ನಿಮ್ಮ ಹೆಸರು ಯಾಕೆ ಹಾಕ್ಕೊಂಡು ಅಂತ ಹೇಳಿ ಇವಾಗ ನೀವು ನನ್ನ ಹತ್ರ ಬರ್ತೀರಿ ಸರ್. ನೀವು ಯಾರು ಎತ್ತ ಏನು ಮಾಡ್ತೀರಾ, ಮನೇಲಿ ಕೂತ್ಕೊಂಡು ನೀವು ಏನು ಮಾಡ್ತೀರಾ ಅಂತ ನನಗೇನು ಗೊತ್ತಿರುತ್ತೆ ಸರ್. ನಮ್ಗೆ ಅದೇ ರೀತಿ 1000 ಜನ ಫ್ರೆಂಡ್ಸ್ ಇರ್ತಾರೆ. ಅವ್ರು ಯಾರೋ ಬಂದಿದ್ದಾರೆ, ಅವ್ರ ಜೊತೆ ನಮ್ಮ ಫ್ರೆಂಡ್ಶಿಪ್ ಇದ್ದು ಅದಕ್ಕೆ ಏನು ಎಕ್ಸ್ಪ್ಲನೇಷನ್ ಕೊಡಬೇಕು ಅದನ್ನೇ ಕೊಟ್ಟಿದ್ದೀನಿ. ದಟ್ಸ್ ಅಬೌಟ್ ಇಟ್. ಯಾವುದೇ ಥರ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಲ್ಲ. ಒಂದು ನಯಾ ಪೈಸಾ ಕೂಡ ನಮ್ಮ ಅಕೌಂಟಿಗೆ ಬಂದಿಲ್ಲ. ನನ್ನ ತಮ್ಮನಿಗಾಗಲಿ ನನಗೂ ಆಗಲಿ ಯಾವುದೇ ಥರ ಅಂತ ಫೈನಾನ್ಷಿಯಲ್ ಡೀಲಿಂಗ್ ಇಲ್ಲ. ನಮ್ಗೆ ಇದರಲ್ಲಿ ಯಾವುದೇ ಥರ ಇನ್ವಾಲ್ವ್ಮೆಂಟ್ ಏನಿಲ್ಲ. ಅಷ್ಟೇ ಒಂದು ಸರಿ ಬಂದು ಇದನ್ನು ಬರೆದುಕೊಂಡು ಹೋಗೋಕ್ಕಿತ್ತು, ಅಷ್ಟು ಮುಂದೆ. ಆಮೇಲೆ ಮಾಧ್ಯಮದ ಮಿತ್ರರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ನಾನೇನು ನಿಮ್ಮ ಹತ್ರ ಔಸ್ಕೊಂಡು ಓಡಾಡಿ ಅಂತ. ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ನಾನು ಡೈಲಿ ಬರ್ತೀನಿ. ಡೈಲಿ ನಾನು ಅಲ್ಲೇ ಇರ್ತೀನಿ. ನಮ್ಮ ನಾಯಕರವರು ಇವತ್ತು ಅವರನ್ನು ಹೋಗಿ ಭೇಟಿ ಮಾಡಿದ್ದು ನಾನು ಪೊಲಿಟಿಕಲ್ ಆಗಿ ನಮ್ಮ ಕೆಲಸಕ್ಕೆ ಹೋಗಿದ್ದೀನಿ. ಇದ್ರ ಬಗ್ಗೆ ಅವ್ರ ಹತ್ರ ಡಿಸ್ಕಸ್ ಕೂಡ ಮಾಡಿಲ್ಲ. ದೊಡ್ಡದು ಮಾಡಬೇಡಿ ಅಂತ ಕೈ ಮುಗಿದು ದಿಢೀರ್ ಅಂತ ಅಲ್ಲ, ನನಗೆ ಇದರಲ್ಲಿ ನನಗೆ ಭಯ ಇಲ್ಲ. ನನಗೆ ಯಾಕೆ ನಾಳೆ ತನಕ ಯಾಕೆ ಡಿಲೇ ಮಾಡಬೇಕು, ಇವತ್ತೇ ಮುಗಿಸ್ಬಿಡೋಣ ಅಂತ ಬಂದಿದ್ದೀನಿ. ನಾನು ಭಯ ಇದ್ದರೆ, ನಾನೇನೋ ತಪ್ಪು ಮಾಡಿದರೆ ನಾನು ಅಯ್ಯೋ ನಾಳೆ ಬೇಡ ನೀನು ಮುಂದಕ್ಕೆ ಹಾಕಿ ಅಂತ ಕೇಳ್ಬೋದು. ನನಗೆ ಯಾವುದೇ ಥರ ಇಶ್ಯೂ ಇಲ್ಲ. ನಾನು ಬಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತಾ ಇದ್ದೀನಿ.